ಬೆಳಗಾವಿ ನಗರದಲ್ಲಿ ಎಂಇಎಸ್ ಕಾರ್ಯಕರ್ತರು ಮತ್ತೆ ಬಾಲ ಬಿಚ್ಚಿದ್ದಾರೆ. ಎಪಿಎಂಸಿ ಚುನಾವಣೆ ಪ್ರಚಾರದ ವೇಳೆ ಎಂಇಎಸ್ ಪುಂಡಾಟ ಮೆರೆಯಲಾಗಿದೆ. ಕರಪತ್ರಗಳಲ್ಲಿ ಜೈ ಮಹಾರಾಷ್ಟ್ರ ಅಂತ ಮುದ್ರಿಸಿ ಒತ್ತಡತನ ಮೆರೆಯಲಾಗಿದೆ. ಮರಾಠಿಗರ ಮತಗಳನ್ನ ಸೆಳೆಯೋಕೆ ನಾಡ ವಿರೋಧಿ ಪ್ರಚಾರದಲ್ಲಿ ಎಂಇಎಸ್ ತೊಡಗಿಕೊಂಡಿದೆ. ಹಾಗೆ ಎಂಇಎಸ್ನ ಎಲ್ಲ ಅಭ್ಯರ್ಥಿಗಳಿಂದಲೂ ಕೂಡ ಉದ್ದಟತನದ ಬರಹ ಪ್ರಕಟಿಸಲಾಗಿದೆ. ಬೆಳಗಾವಿ ತಾಲೂಕಿನ ಎಪಿಎಂಸಿ ಚುನಾವಣೆಗೆ ಎಂಇಎಸ್ ಕೂಡ ಸ್ಪರ್ಧೆ ನಡೆಸ್ತಾ ಇತ್ತು. ಪ್ರಚಾರದ ವೇಳೆ ಕನ್ನಡ ವಿರೋಧಿ ಬರಹ ಮುದ್ರಿಸಿ ಪುಂಡಾಟ ಮೆರೆಯಲಾಗಿದೆ. ಕನ್ನಡ ರಾಜ್ಯೋತ್ಸವದ ಸಂದರ್ಭದಲ್ಲಿ ಕರಾಳ ದಿನಾಚರಣೆಯನ್ನ ನಡೆಸಿದ್ದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದ್ದ ಬೆನ್ನಲ್ಲೇ ಇದೀಗ ಮತ್ತೊಮ್ಮೆ ಬೆಳಗಾವಿ ನಗರದಲ್ಲಿ ಎಂಇಎಸ್ ಪುಂಡರು ಬಾಲ ಬಿಚ್ಚಿದ್ದಾರೆ. ಎಪಿಎಂಸಿ ಚುನಾವಣೆ ಪ್ರಚಾರದ ವೇಳೆ ಜೈ ಮಹಾರಾಷ್ಟ್ರ ಅಂತ ಮುದ್ರಿಸಿ ನಾಡ ವಿರೋಧಿ ಬರಹವನ್ನ ಬರೆಯುವ ಮೂಲಕ ಮತ್ತೊಮ್ಮೆ ಕನ್ನಡಿಗರ ತಾಳ್ಮೆಯನ್ನ ಪರೀಕ್ಷೆಗೆ ಒಡ್ಡಿರೋದು. ಎಂಇಎಸ್ನ ಅಭ್ಯರ್ಥಿಗಳಿಂದ ಉದ್ದಟತನದ ಬರಹವನ್ನ ಬರೆಸಿ ಮುದ್ರಿಸಿ ಏನು ಪ್ರಚಾರವನ್ನ ಮಾಡಲಾಗ್ತಾ ಇದೆ. ಮರಾಠಿಗರ ಮತಗಳನ್ನ ಸೆಳೆಯೋಕೆ ನಾಡ ವಿರೋಧಿ ರೀತಿಯಲ್ಲಿ ಪ್ರಚಾರವನ್ನ ಮಾಡಲಾಗ್ತಾ ಇದೆ. ಇನ್ನು ಕರಪತ್ರಗಳನ್ನ ಕೂಡ ದೃಶ್ಯದಲ್ಲಿ ಗಮನಿಸಬಹುದಾಗಿದೆ. ಇನ್ನು ಎಪಿಎಂಸಿ ಚುನಾವಣೆಯ ಪ್ರಚಾರದ ವೇಳೆಯಲ್ಲಿ ಕರಪತ್ರದಲ್ಲಿ ಜೈ ಮಹಾರಾಷ್ಟ್ರ ಅಂತ ಮುದ್ರಿಸಲಾಗ್ತಾ ಇದೆ. ಬೆಳಗಾವಿ ನಗರದಲ್ಲಿ ಮತ್ತೊಮ್ಮೆ ಎಂಇಎಸ್ ಕಾರ್ಯಕರ್ತರು ಪುಂಡಾಟ ಮುಂದುವರೆಸಿದ್ದಾರೆ. ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಕಾಂತ್. ಮತ್ತೊಮ್ಮೆ ಎಂಇಎಸ್ ಪುಂಡರು ಬಾಲ ಬಿಚ್ಚಿರೋದು ನಾಡ ವಿರೋಧಿ ರೀತಿಯಲ್ಲಿ ಎಪಿಎಂಸಿ ಚುನಾವಣೆಗೆ ಪ್ರಚಾರ ಮಾಡಲಾಗ್ತಿದೆ ಅನ್ನೋ ಆರೋಪ ಕೂಡ ಕೇಳಿ ಬರ್ತಿರೋದು. ಏನಿದೆ ಡೀಟೇಲ್ಸ್ ಈ ಬಗ್ಗೆ? ಹೌದು ಸ್ಮಿತಾ, ಏನಂತಂದ್ರೆ ಏನು 12ರಂದು ಇದೇ ತಿಂಗಳ 12ರಂದು ಏನು ಮತದಾನ ನಡೆಯುತ್ತಾ ಇದೆ ಬೆಳಗಾವಿ ಏನು ಎಪಿಎಂಸಿ ಚುನಾವಣೆ ಮತದಾನ. ಆ ಮತದಾನಕ್ಕೆ ಏನಂತಂದ್ರೆ ಈಗಾಗಲೇ ಎಲ್ಲ ಪಕ್ಷಗಳು ಒಂದು ಕರಪತ್ರಗಳನ್ನ ಹಂಚಿ ಮತ್ತು ಮತದಾರರನ್ನ ಸೆಳೆಯಲಿಕ್ಕೆ ಎಲ್ಲ ರೀತಿಯ ಒಂದು ಕಸರತ್ತನ್ನ ಮಾಡ್ತಾ ಇರುವಂತದ್ದು. ಪ್ರಮುಖವಾಗಿ ಏನು ಎಂಇಎಸ್ ಏನಿದೆ ಇದು ನಾಡ ವಿರೋಧಿ ಏನು ಕರಪತ್ರ ಮತ್ತು ಬ್ಯಾನರ್ ಗಳನ್ನ ಅಂಟಿಸುವ ಮೂಲಕ ಏನು ಮರಾಠಿ ಮತಗಳೇನಿವೆ ಅವುಗಳನ್ನ ಸೆಳೆಯುವ ನಿಟ್ಟಿನಲ್ಲಿ ಜೈ ಮಹಾರಾಷ್ಟ್ರ ಅಂತೇಳಿ ನಾಡ ವಿರೋಧಿ ಒಂದು ಕರಪತ್ರಗಳಲ್ಲಿ ಜೈ ಮಹಾರಾಷ್ಟ್ರ ಅಂತೇಳಿ ನಮೂದಿಸುವ ಮೂಲಕ ಅಂದ್ರೆ ಅದನ್ನ ಮುದ್ರಿಸುವ ಮೂಲಕ ಜನರಿಗೆ ಹಂಚಿ ಒಂದು ಮತವನ್ನ ಕೇಳ್ತಾ ಇರುವಂತದ್ದು. ಪ್ರಮುಖವಾಗಿ ಏನಂತಂದ್ರೆ ಇದು ಕೇವಲ ಒಬ್ಬಿಬ್ಬ ಅಭ್ಯರ್ಥಿ ಅಲ್ಲ, ಪ್ರಮುಖವಾಗಿ ಬೆಳಗಾವಿ ತಾಲೂಕಿನಾದ್ಯಂತ ಸುಮಾರು 10ಕ್ಕೂ ಹೆಚ್ಚು ಏನಂತಂದ್ರೆ ಅಭ್ಯರ್ಥಿಗಳು ಈ ರೀತಿ ಒಂದು ಕರಪತ್ರಗಳನ್ನ ನಾಡ ವಿರೋಧಿ ಕರಪತ್ರಗಳನ್ನ ಹಂಚಿ ಏನಂತಂದ್ರೆ ಒಂದು ಮತವನ್ನ ಯಾಚನೆ ಮಾಡ್ತಾ ಇರುವಂತದ್ದು. ಪ್ರಮುಖವಾಗಿ ಏನಂತಂದ್ರೆ ಮರಾಠಿ ಮತಗಳು ಅಂದ್ರೆ ಎಂಇಎಸ್ ಈ ವಿಚಾರದಲ್ಲಿ ಅಂದ್ರೆ ತಾನು ಏನು ಮೊದಲಿನಿಂದ ಅಂದುಕೊಂಡು ಬಂದಿರುವಂತ ಏನು ಬೆಳಗಾವಿ ಮಹಾರಾಷ್ಟ್ರಕ್ಕೆ ಸೇರಿಸಬೇಕು ಮತ್ತು ಆ ನಿಟ್ಟಿನಲ್ಲಿ ಇವರು ಏನು ಕೆಲವೊಂದು ಚಟುವಟಿಕೆಯನ್ನ ನಡೆಸ್ತಾ ಇದ್ರು, ಅದು ಈಗ ಮುಂದುವರೆದಿದೆ ಅಂತ ಹೇಳ್ಬೇಕಾಗತ್ತೆ. ಪ್ರಮುಖವಾಗಿ ಏನಂತಂದ್ರೆ ಜೈ ಮಹಾರಾಷ್ಟ್ರ ಅನ್ನೋ ಒಂದು ಕರಪತ್ರವನ್ನ ಹಂಚಿ ಈಗ ಮತವನ್ನ ಯಾಚನೆ ಮಾಡ್ತಾ ಇರುವಂತದ್ದು. ಇದು ಒಂದ್ ರೀತಿಯಲ್ಲಿ ಏನಂತಂದ್ರೆ ನೀತಿ ಸಂಹಿತೆ ಸಹ ಉಲ್ಲಂಘನೆ ಆಗ್ತಾ ಇರುವಂತದ್ದು. ಸ್ಮಿತಾ, ಧನ್ಯವಾದ ಶ್ರೀಕಾಂತ್ ಮಾಹಿತಿಗಾಗಿ.